ನಮಸ್ತೆ. ಬಣ್ಣ ಬದಲಾಯಿಸುವ ಬದುಕಿಗಾಗಿ 1 ಮಿನಿಟ್ ಪ್ಲೀಸ್ ಬರೆದಿರೋದು ಹುಲಿಗೆರೆ ಮಲ್ಲಿಕಾರ್ಜುನ್ ಸರ್ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಅಂದು ಗಂಡ ಹೆಂಡತಿ ಜಗಳ ಉಂಡು ಮಲಗುವವರೆಗೆ, ಆದರೆ ಇಂದು. ಚಾಪ್ಟರ್ ಹೆಸರು ನೀವೇ ಹೇಳ್ಬಿಡ್ತೀರ ಇವತ್ತೇನಾಗಿದೆ ಅಂತ, ಆಯಿತಾ? ಯಾವ ಪುಣ್ಯಾತ್ಮ ಈ ವಾಕ್ಯವನ್ನು ಗಾದೆಯನ್ನು ಮಾಡಿದನೋ ಹೇಳಿದನೋ ಕಾಣೆ. ಈ ಗಾದೆ ಈ ಕಾಲಕ್ಕೆ ಸರಿಯಾಗಿದೆಯಾ, ಸರಿ ಹೊಂದುತ್ತಿದೆಯಾ? ಓಕೆ, ಮೊದಲೆಲ್ಲ ಕೂಡು ಕುಟುಂಬ ಇತ್ತು. ಅಂದರೆ ಏನು ಫ್ಯಾಮಿಲಿ ಲೈಕ್ ಎಲ್ಲರೂ ಒಟ್ಟಿಗೆ ಬದುಕ್ತಾ ಇದ್ರು. ಸೊ ತಂದೆ ತಾಯಿ ಅಜ್ಜ ಅಜ್ಜಿ ಮೊಮ್ಮಕ್ಕಳು ಹೀಗೆ ಬಹಳ ಜನರಿದ್ದರು. ಹಿರಿಯರು ಹೇಳಿದ ಮಾತೆ ವೇದವಾಕ್ಯವಾಗಿತ್ತು. ಅದಕ್ಕೆ ಯಾರೂ ಮರು ಮಾತಾಡ್ತಾ ಇರಲಿಲ್ಲ. ಸರಿ ಇರಲಿ ಇಲ್ಲದಿರಲಿ ಶಿರಬಾಗಿಸಿ ಮಾಡಬೇಕಿತ್ತು. ಧ್ವನಿಗಳು ಏರುವಂತಿರಲಿಲ್ಲ. ಏನೇ ಆದರೂ ಕೂಡ ಗಂಡ ಹೆಂಡತಿ ಮಧ್ಯೆ ಅಸಮಾಧಾನ ಇದ್ದರೂ, ಬೇಜಾರುಗಳು ಯಾತನೆಗಳು ನೋವುಗಳಿದ್ದರೂ ನಿಧಾನವಾಗಿ ಹೇಳಬೇಕಿತ್ತು. ಹಿರಿಯರಿಗೆ ಹೇಳುವಂತಿರಲಿಲ್ಲ. ಅವರ ಭಯಕ್ಕೆ ತನ್ನೊಳಗೆ ನುಂಗಿಕೊಳ್ಳಬೇಕಿತ್ತು. ಗಂಡ ಹೆಂಡತಿ ಮಾತನಾಡಲು ಜಗಳವಾಡಲು ಸಿಗುತ್ತಿದ್ದು ಕಡಿಮೆ. ಜಗಳ ಮಾಡೋದಕ್ಕೆ ಮಾತಾಡೋಕ್ಕೆ ಸಿಗ್ತಿದ್ದೇ ಕಡಿಮೆ. ಉಂಡು ಮಲಗುವ ರಾತ್ರಿ ಸಮಯ ಆಗ್ತಾ ಇತ್ತು. ಅಸಮಾಧಾನಗಳು ಸಹ ಗಪ್ಚುಪ್ಪಾಗಿಬಿಡ್ತಾ ಇತ್ತು. ಹಾಗಾಗಿ ಜಗಳಗಳು ಆಗ್ತಾ ಇರಲಿಲ್ಲ ಆವಾಗ ಅಂತ. ಓಕೆ, ಇದನ್ನು ನಾನು ಇನ್ನೊಂದು ಆ್ಯಂಗಲಲ್ಲಿ ಹೇಳ. ನಾನಿದು ನಮ್ಮ ಎಮೋಜಿಮ್ ಶುರು ಮಾಡಬೇಕಾದ್ರೆ ಯಾವುದೋ ಒಂದು ರಿಲೇಷನ್ಶಿಪ್ ರಿಲೇಟೆಡ್ ಮಾತಾಡ್ಬೇಕಾದ್ರೆ ಇದನ್ನು ನಾನು ಹೇಳಿದ್ದೆ. ಯಾವುದೋ ಒಂದು ಹಳೇ ವಿಡಿಯೋದಲ್ಲಿ ನಾನು ಇದನ್ನು ಮಾತಾಡಿದ್ದೀನಿ. ಕರ್ಮ ಅಂತ ಹೇಳ್ತೀವಿ, ಗೊತ್ತಾ? ಇದನ್ನು ದಯವಿಟ್ಟು ನೆಗೆಟಿವ್ ಆಗಿ ತೊಗೊಂಬಿಡಿ. ಈ ಆ್ಯಂಗಲಲ್ಲಿ ಯೋಚನೆ ಮಾಡಿ, ಆಯಿತಾ? ನನ್ನ ತಪ್ಪಿದರೆ ನೀವು ನನಗೆ ಪ್ಲೀಸ್ ಗೈಡ್ ಮಾಡಿ. ಆವಾಗಿನ ಕಾಲದಲ್ಲೆಲ್ಲ ಈ ಥರ ಎಲ್ಲ ಪ್ರೀತಿ ಮಾತಾಡೋಕ್ಕೂ ಟೈಮ್ ಇಲ್ಲ, ಜಗಳ ಆಡೋಕ್ಕೂ ಟೈಮ್ ಇಲ್ಲದೆ ಒಳಗಡೆ ನುಂಗ್ಕೊಂಡಿರುವಂತಹ ಎಲ್ಲ ಸಪ್ರೆಸ್ಡ್ ಆಗಿರುವಂತಹ ಭಾವನೆಗಳೇ ಇವತ್ತಿನ ಜನ್ರೇಷನ್ನಲ್ಲಿ ಅದು ಹೊರಗೆ ಬರ್ತಾ ಇರುವುದು. ಕರ್ಮ ಅಂದರೆ ತಂದೆ ತಾಯಿ ಅಜ್ಜ ಅಜ್ಜಿ ಒಳಗಡೆ ಇಟ್ಕೊಂಡಿರೋದೆಲ್ಲ ಕೂಡ ಆ್ಯನ್ಸಿಸ್ಟರ್ಸ್ ಕರ್ಮ ಅಂತ ಹೇಳ್ತೀವಿ, ಗೊತ್ತಾ? ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾಸ್ ಕೂಡ ಆಗ್ತಾ ಇದೆ. ಇವತ್ತಿನ ನಮ್ಮ ಎಲ್ಲ ಮೆಮೊರಿಗಳು ಕೂಡ ಆ್ಯಸ್ ಪರ್ ಸ್ಪಿರಿಚುವಲ್ ಪ್ರಕಾರ, ಆತ್ಮಗಳ ಜರ್ನಿ ಪ್ರಕಾರ 7 ತಲೆಮಾರುಗಳನ್ನು ಕರ್ಕೊಂಡು ಬಂದಿರುತ್ತೆ. ನಮ್ಮನ್ನು ಸೇರಿಸಿ 6 ಜನ್ರೇಷನ್ನ ಕರ್ಕೊಂಡು ಬಂದಿರುತ್ತೆ. ಅವರ ಮೆಮೊರೀಸ್ಗಳು, ಅವರ ಇನ್ಕಂಪ್ಲೀಟ್ ವಿಚಾರಗಳು ನಮ್ಮಲ್ಲಿ ಕೂತಿರುತ್ತೆ. ಸೊ ಅವರು ಹೇಳ್ಕೊಳಕ್ಕಾಗದಿರೋ ಭಾವನೆಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ. ಆ ಥರ ತುಂಬ ನಡೀತಾ ಇದೆ. ಇದು ಆಧ್ಯಾತ್ಮವನ್ನು ಡೀಪಾಗಿ ಚೆಕ್ ಮಾಡಿದಾಗ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆವಾಗಿನ ಕಾಲದಲ್ಲಿ ಡಿವೋರ್ಸ್ ಜಾಸ್ತಿ ಇರಲಿಲ್ಲ ಅಂತ. ಹೌದು, ಆವಾಗ ಡಿವೋರ್ಸ್ ಇರಲಿಲ್ಲ. ಯಾಕಂದರೆ ಕೋರ್ಟ್ ಅವೆಲ್ಲ ಇರಲಿಲ್ಲ. ಹಾಗಂತ ಗಂಡ ಹೆಂಡತಿ ಖುಷಿಯಾಗಿದ್ರ, ಸುಖವಾಗಿದ್ರ? ಇಲ್ಲ. ಸೊ ಹೆಂಡತಿದಿರು ಮನೆ ಕೆಲಸ ಮಾಡಬೇಕು, ಗಂಡಂದಿರು ಹೊರಗಡೆ ಕೆಲಸ ಮಾಡಬೇಕು ಅನ್ಬೇಕಾದ್ರೆ ಸಮಾಜ ಚೆನ್ನಾಗಿತ್ತು. ಈಗ ಇಬ್ಬರೂ ದುಡಿತಿದ್ದಾರಲ್ಲ, ಅದಕ್ಕೆ ಹಾಳಾಗಿದೆ ಅಂತ ಹೇಳ್ತೀವಿ. ಕರೆಕ್ಟಾ? ಆವಾಗ ಗಂಡ ಹೊರಗಡೆ ದುಡಿತಾ ಇದ್ರು, ಹೆಂಡತಿ ಮನೇಲಿ ದುಡಿತಾ ಇದ್ರು. ಆದರೆ ಹೆಂಡತಿ ಖುಷಿಯಾಗಿದ್ರ? ಅವಾಗೆಲ್ಲ ಸರಿಯಾಗಿತ್ತು ಅಂತೀವಿ. ಆದರೆ ನಮಗೆ ಗೊತ್ತಾ ಅವಾಗ ಸರಿಯಾಗಿತ್ತು ಅಂತ? ಆವಾಗಲೂ ಅಕ್ರಮ ಸಂಬಂಧಗಳಿರಲಿಲ್ವಾ? ಆವಾಗಲೂ ಮನೆಗಳಲ್ಲಿ ಜಗಳಗಳಾಗ್ತಿರ್ಲಿಲ್ವಾ? ಆವಾಗ ಎಷ್ಟೊಂದು ಕೊಲೆಗಳಾಗಿಲ್ಲ, ಬೆಂಕಿ ಹಾಕಿ ಸುಟ್ಟಿದ್ದು ಉದಾಹರಣೆಗಳಿಲ್ಲ, ಡೌರಿ ಕೇಸ್ಗಳೆಷ್ಟು ನಡೆದಿಲ್ಲ. ಆ ಎಲ್ಲ ಕರ್ಮದ ಫಲನೇ ಇವತ್ತಿನ ಸಮಾಜದಲ್ಲಿ ನಾವು ಅನುಭವಿಸ್ತಿರುವಂತಹ ಎಲ್ಲದೂ ಆಗಿದೆ. ಆ್ಯಂಡ್ ಬರೀ ಅದು ಒಂದೇ ರೀಸನ್ ಅಲ್ಲ, ನಮ್ಮ ಅಜ್ಞಾನದ ಕೊರತೆ ಕೂಡ ಒಂದು ಕಾರಣ ಆಗಿದೆ. ಸೊ ನಾನು ಯಾಕೆ ಇದನ್ನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಅಂದರೆ, ಅವಾಗಿನ ಪದ್ಧತಿ ಕರೆಕ್ಟು, ಇವತ್ತು ತಪ್ಪು ಅಂತ ಹೇಳಬಾರ್ದು ನಾವು. ಅವತ್ತಿನ ಕರ್ಮ ಇವತ್ತು ಹೊರಗೆ ಬರ್ತಿದೆ, ಇವತ್ತಿನ ಅಜ್ಞಾನ ಮುಂದೆ ಒಂದಿನ ಹೊರಗೆ ಬರುತ್ತೆ. ಆ್ಯಂಡ್ ಇವತ್ತು ಕಲಿಯುಗ ಆಗಿರೋದ್ರಿಂದ ಅಲ್ಲೇ ಲಾಟ್ರಿ ಅಲ್ಲೇ ಬಹುಮಾನ ಅನ್ನೋಂಗೆ ಮುಂದಿನ ಜನ್ರೇಷನಿಗೆ ಇದು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಹೋಗುತ್ತೆ. ಬಟ್ ಮುಂದಿನ ಜನ್ರೇಷನ್ಗಿಂತ ಮುಂಚೆ ನಾವೇ ಅನುಭವಿಸ್ಬಿಡ್ತೀವಿ. ಆ ಥರ ಆಗಿದೆ. ಸೊ ಇವೆಲ್ಲವೂ ನೋಡಬೇಕು. ನಾನು ಹೇಳೋದು ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ನಿಮಗಿದು ಅರ್ಥ ಆಗಲಿಲ್ಲ ಅಂದರೆ ಆತ್ಮಕಥೆಗಳು ಅನ್ನೋ ಪಾಡ್ಕಾಸ್ಟ್ ಇದೆ RJ ರಾಜೇಶ್ ಅವರ ಎಪಿಸೋಡಲ್ಲಿ, ದಯವಿಟ್ಟು ಹೋಗಿ ನೋಡಿ, ಆಯಿತಾ? ಬಿಕಾಸ್ ಸೋಲ್ ಜರ್ನಿಯಿಂದ ಕೂಡ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀವಿ ಅಂತ. ಈಗ ಅದರ ವಿರುದ್ಧ ಆಗಿದೆ. ಹೌದು, ಯಾಕಂತ ಅಂದರೆ ಗಂಡ ಹೆಂಡತಿ ಮಕ್ಕಳು ಹೆಚ್ಚು ಕಡಿಮೆ ಇವತ್ತು ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ, ಮಕ್ಕಳು ಹೆಚ್ಚು ಕಡಿಮೆ ಹಾಸ್ಟೆಲಲ್ಲಿದ್ದಾರೆ. ಸಣ್ಣ ಪುಟ್ಟ ಜಗಳಗಳು, ಹುಸಿ ಮುನಿಸಿಗಳು, ಏರಿಸುವ ವಿಷಯಗಳು, ಅಸಮಾಧಾನಗಳು, ಇಲ್ಲದ ಸಂಸಾರ ಇವೆಲ್ಲವೂ ಇಲ್ಲದೆ ಇರುವಂಥ ಸಂಸಾರನೇ ಇಲ್ಲ ಗಂಡ ಹೆಂಡತಿಯರಲ್ಲಿ. ಆದರೆ ಈ ಅಸಮಾಧಾನ, ಹುಸಿ ಕೋಪಗಳು ಅಲ್ಲೇ ಸರಿಪಡಿಸಿಕೊಂಡು ನಗ್ತಾ ಬಾಳುವಂತಹ ಕಲೆ ತುಂಬ ದಂಪತಿಗಳಿಗೆ ಗೊತ್ತಿಲ್ಲ. ಸ್ಕಿಲ್ ಗೊತ್ತಿಲ್ಲ, ಬದುಕೋಕೆ ಸ್ಕಿಲ್ ಗೊತ್ತಿಲ್ಲ ಅಷ್ಟೇ. ಇದನ್ನು ನೋಟ್ ಮಾಡ್ಕೊಳ್ಳಿ, ಸ್ಕಿಲ್ ಗೊತ್ತಿಲ್ಲ, ದಟ್ ಮೀನ್ಸ್ ನಾಲೆಡ್ಜ್ ಇಲ್ಲ ಅಷ್ಟೇ. ಓಕೆ, ಸೊ ಅಲ್ಲೇ ಸರಿಪಡಿಸ್ಕೊಂಡು ಹೋಗಬೇಕು. ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದಾಗಿ ಮಾಡಬಾರ್ದು ಅನ್ನೋ ವಿವೇಕ ಇವತ್ತು ಇಲ್ಲ. ಸೊ ಇದು ನಾವು ಕಲ್ತ್ಕೋಬೇಕಾಗಿದೆ ಅಷ್ಟೇ. ಸಿಂಪಲ್ ಜ್ಞಾನದ ಕೊರತೆ
ಓಕೆ. ಬುದ್ಧಿವಂತರು ಇರ್ತಾರೆ ಅಂದರೆ ಏನರಲ್ಲಿ? ಓದೋದ್ರಲ್ಲಿ. ತಿಳ್ಕೊಂಡಿರ್ತಾರೆ ಏನರಲ್ಲಿ? ಪದವಿಯಲ್ಲಿ. ಓಕೆ. ಪದವಿ ಮೇಲೆ ಪದವಿ, ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿರ್ತಾರೆ, ಆದರೆ ಸಂಸಾರದಲ್ಲಿ ಮಾತ್ರ ಪಾಸ್ ಆಗಲ್ಲ, ವೈಯಕ್ತಿಕ ಲೈಫಲ್ಲಿ ಚೆನ್ನಾಗಿರೋದಿಲ್ಲ. ಯಾರನ್ನು ಬೇಕಾದರೂ ಕೇಳಿ ನೋಡಿ. ಯಾಕಾಗಿ ಈ ಒಂದು ಈ ಪಟ್ಟಿ ಬೆಳಗಿನಿಂದ ಸಂಜೆವರೆಗೆ ಮನೆಯಲ್ಲಿ, ಕಚೇರಿಯಲ್ಲಿ, ತೋಟದಲ್ಲಿ ದುಡಿತಾ ಇದ್ದೀರಾ ನೀವು ಅಂತ ಯಾರನ್ನಾದರೂ ಕೇಳಿ, ಎಲ್ಲ ನನ್ನ ಮಕ್ಕಳಿಗೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ಅಂತ ಹೇಳ್ತಾರೆ. ತುಂಬ ಸುಂದರವಾದ ಉತ್ತರ ಇದು, ಹೌದು. ಆದರೆ ನಿಮ್ಮಿಬ್ಬರ ಮಧ್ಯೆ ಜಗಳವೇಕೆ, ಅಸಮಾಧಾನವೇಕೆ ಅಂದರೆ ಎಲ್ಲರೂ ಹೇಳೋದು ಗಂಡ ಹೆಂಡತಿ ಮೇಲೆ ಕಂಪ್ಲೇಂಟ್ಸ್ ಕೊಡ್ತಾರೆ, ಹೆಂಡತಿ ಗಂಡನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಆಕೆ ಸೋಮಾರಿ, ಹೇಳಿದ ಕೇಳಲ್ಲ, ಮೊಂಡಿ, ವಾದ ಮಾಡ್ತಾರೆ, ಹಾಗೆ ಹೀಗೆ ಅಂತ. ಹೆಂಡತಿ ಗಂಡನ ಮೇಲೆ ಅವ್ರಿಗೆ ಸ್ವಂತ ಬುದ್ಧಿ ಇಲ್ಲ, ಅಮ್ಮ ಅಪ್ಪ ಹೇಳ್ದಂಗೆ ಕೇಳ್ತಾರೆ, ಅವ್ರು ನಂಗೆ ಟೈಮ್ ಕೊಡಲ್ಲ ಅಂತ. ಇವರು ಇವಳನ್ನ ಅರ್ಥ ಮಾಡ್ಕೊಳ್ಳಲ್ಲ, ಅವರು ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ. ಒಟ್ಟಿನಲ್ಲಿ ಇಬ್ಬರು ಅವ್ರಿವ್ರ ಮೇಲೆ ಕಂಪ್ಲೇಂಟ್ ಮಾಡಿಕೊಂಡು ಕೂತಿರ್ತಾರೆ. ಬೇಕಾದರೆ ಪಟ್ಟಿ ನಿಮಗೆ ಅಡಿಷ್ನಲ್ ಶೀಟಲ್ಲಿ ಸಿಗುತ್ತೆ. ನೀವು ಹಂಗೆ ಮಾಡ್ತಿದ್ದೀರಾ ನೋಡಿ. ಈ ಎಲ್ಲ ಅಸಮಾಧಾನಗಳು ತುಂಬ ಚಿಕ್ಕದೇ, ಲೆಕ್ಕದಲ್ಲಿ ಇಲ್ಲದವು. ಸ್ವಲ್ಪ ಈಗೋ ತೆಗೆದು ಪಕ್ಕಕ್ಕಿಟ್ಟರೆ ಎಲ್ಲ ಸಮಸ್ಯೆ ಸೊಲ್ಯೂಷನ್ ಸಿಗುತ್ತೆ. ಇಂದು ನಾವುಗಳು ಅಂದಿನ ಗಾದೆಯನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕಾಗಿದೆ. ಗಂಡ ಹೆಂಡತಿ ಜಗಳ ಉಂಡು ಮಲಗಿದ ಮೇಲೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಲ್ಲ, ಉಂಡು ಮಲಗಿದ ಮೇಲೆ ಜಗಳ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಯಾಕೆ? ಬಿಕಾಸ್ ಮಕ್ಕಳುಗಳಿಗೆ ಕೇಳಿಸ್ದಂಗೆ ಮಕ್ಕಳನ್ನೆಲ್ಲ ಮಲಗಿಸಿ ರೂಮಲ್ಲಿ ಜಗಳ ಆಡಬೇಕಾಗಿದೆ ಇವತ್ತು. ಎಷ್ಟೋ ಜನ ಮಕ್ಕಳಿಗೋಸ್ಕರ ತಡ್ಕೊಂಡಿರ್ತಾರೆ, ರೂಮಿಗೆ ಹೋಗಿ ದೊಡ್ಡ ದೊಡ್ಡ ಜಗಳ ಆಡ್ತಾರೆ. ಮಕ್ಕಳುಗಳಿಗೆ ಎಷ್ಟೋ ಸಲ ಗೊತ್ತೇ ಇರಲ್ಲ ನಮ್ಮ ಅಪ್ಪ ಅಮ್ಮ ಯಾಕೆ ದೂರ ಆಗ್ತಾ ಇದ್ದಾರೆ, ಚೆನ್ನಾಗೇ ಇದ್ರಲ್ವಾ ಅಂತ ಅನಿಸ್ಬಿಡುತ್ತೆ. ಸೊ ಸುಮಾರು ವಿಚಾರಗಳು ರೂಮ್ ಒಳಗಡೆನೆ ಸಾಕಷ್ಟು ನಡೀತಾ ಇರುತ್ತೆ. ಮಕ್ಕಳ ಭವಿಷ್ಯಕ್ಕೋಸ್ಕರ ಎಷ್ಟೋ ಜನ ಇವತ್ತಿಗೂ ಸುಮ್ಮನೆ ಜೊತೆಯಲ್ಲಿರೋರಿದ್ದಾರೆ. ಇವೆಲ್ಲವೂ ನಡೀತಾ ಇದೆ. ಆದರೆ ಸಂಸಾರ ಬಂದರೆ ಜಗಳ, ಅಸಮಾಧಾನ, ನರಕ ಅನ್ನೋ ಒಂದು ನಿಯಮಕ್ಕೆ ಬಂದ್ಬಿಟ್ಟಿದ್ದೀವಿ. ಅದರಿಂದ ಹೊರಗೆ ಬರಬೇಕಾಗಿದೆ. ಮಕ್ಕಳ ಮನಸ್ಸುಗಳು ನಗಬೇಕು, ಅರಳಬೇಕು. ಅದಕ್ಕಾಗಿ ನಿಮ್ಮಗಳ ಅಸಮಾಧಾನಗಳನ್ನು ಅವರ ಎದುರುಗಡೆ ಹೇಳಬಾರ್ದು ಅಂತ ನೀವು ಅಂದ್ಕೊಳ್ತೀರಾ, ಕರೆಕ್ಟ್. ಬಟ್ ಸ್ಟಿಲ್ ವೈಬ್ರೇಷನ್ಸ್ ಹೋಗುತ್ತೆ. ಓಕೆ. ಸೊ ನಿಮಗೇನಾದರೂ ಈ ಥರ ಜಗಳಗಳಾಗ್ತಾ ಇದೆ ಅಂತಂದರೆ ಒಂದು ದಿನ ಬೇಕಾದರೆ ಮಾತಾಡದೆ ಇದ್ದುಬಿಡಿ. ಮೌನಾಚರಣೆಯನ್ನು ನೀವು ಅನುಭವಿಸಿ, ಮೌನವ್ರತ ಮಾಡಿ. ಮೌನ ನೂರಾರು ವಾಕ್ಯಗಳಿಗೆ ಸಮ ಆಗಿರುತ್ತೆ, ಏಟಿಗಿಂತ ಹರಿತವಾಗಿರುತ್ತೆ. ಸೈಲೆಂಟಾಗಿ ಇದ್ದುಬಿಡಿ. ಒಂದು 3-4 ದಿನ ಅದದೇ ಸರಿ ಹೋಗುತ್ತೆ. ಅದು ಆ ಒಂದು ತಿಳಿ ಆದಮೇಲೆ ಬೇಕಾದರೆ ಆ ವಿಷಯ ತೊಗೊಂಡು ಮಾತಾಡಿ. ಸ್ವಲ್ಪ ಅದಕ್ಕಿಂತ ಕಡಿಮೆ ಇರುತ್ತೆ, ಮತ್ತು ಹಂಗೆ ಆಗ್ತಿದೆಯಾ ಸ್ವಲ್ಪ ಸೈಲೆಂಟ್ ಮಾಡಿ, ಅಥವಾ ಆ ಟಾಪಿಕ್ನ ಬಿಟ್ಬಿಡಿ. ವ್ಯಕ್ತಿಯನ್ನು ಬಿಡೋದಕ್ಕಿಂತ ಆ ಟಾಪಿಕ್ ಬಿಟ್ಬಿಡಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹಸ್ಬೆಂಡ್ ಮಧ್ಯೆ ಏನೋ ಕ್ಲಾಶ್ ನಡೀತಿದೆ ಅಂದರೆ, ವ್ಯಕ್ತಿಯನ್ನು ನಾನು ಬಿಟ್ಟು ಹೋಗಬೇಕು ಅನ್ನೋದಕ್ಕಿಂತ ಆ ಟಾಪಿಕ್ ಬಿಟ್ಬಿಡೋಣ. ಯಾಕೆ ಬೇಕು? ಆ ಟಾಪಿಕ್ಕಿಂದ ತಾನೇ ಇವ್ರ ಮೇಲೆ ಕೋಪ ಬರ್ತಿರೋದು. ಆ ಟಾಪಿಕ್ಕೇ ಬಿಟ್ಬಿಡೋಣ, ಅದೇನಾದರೂ ಆಗಿರಲಿ. ಸೊ ಆಗ ಮಾತ್ರ ನಾವು ಜೊತೆಲಿ ಮತ್ತೆ ಹೊಂದ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ತಾಳ್ಮೆ, ಪ್ರೀತಿ, ವಿಶ್ವಾಸಗಳು ನಶಿಸಿದ ಮೇಲೆ ಯಾವ ದೇವರು ಕೂಡ ದಂಪತಿಗಳನ್ನು ಕೂಡ ಒಂದು ಮಾಡೋಕ್ಕಾಗಲ್ಲ. ನೀವು ಏನೇ ದೇವ್ರ ಹತ್ರ ಹೋಗಿ ಏನೇ ಪೂಜೆ ಮಾಡಿಸಿದ್ರೂ ಕೂಡ ಮತ್ತೆ ಒಂದಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಂದಿ ಆಗಿಬಿಟ್ಟಿರ್ತೀವಿ. ತಾಳ್ಮೆ, ನಂಬಿಕೆ, ಪ್ರೀತಿ, ವಿಶ್ವಾಸಗಳು ಒಬ್ಬರ ಮೇಲೊಬ್ಬರಿಗೆ ಇರಬೇಕು. ಅತಿಯಾದ ನಂಬಿಕೆನೂ ಸಹ ಮುಳ್ಳಾಗುತ್ತೆ. ಅಂದರೆ ಅವರೇನೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದಾಗ ತಿಳಿ ಹೇಳಬೇಕು. ಆದರೆ ಮಾಡ್ಕೊಳ್ಳಿ ಬಿಡು ನನಗೇನು ಅನ್ನೋ ಥರ ನೆಗ್ಲೆಕ್ಟು ಮಾಡಬಾರ್ದು. ಅಯ್ಯೋ ಏನೂ ಬಿಡ್ತೀವಿ, ಸಣ್ಣದಾಗಿ ಜಗಳ ಆಡೋದನ್ನು ಬಿಡೋಕ್ಕಾಗಲ್ಲಪ್ಪ, ನಂಗೆ ಜಗಳ ಆಡಲೇಬೇಕು ಅನ್ನೋರಿಗೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಜಗಳದಲ್ಲೂ ಕಾಳಜಿ ಇದೆ ಅಂತ ಅಂದರೆ ಅದೇ ಖುಷಿ. ಮಮತೆ ಇರಲಿ, ನನ್ನವರು ಅನ್ನೋ ಒಂದು ಪ್ರೀತಿ ತುಂಬಿರಲಿ ಅಂತ ಹೇಳ್ತಿದ್ದಾರೆ. ಸೊ ಫೈನಲಿ ಕಳೆದುಕೊಳ್ಳುವುದರಲ್ಲಿಯೂ ಮಹದಾನಂದವಿದೆ. ಏನು ಕಳೆದುಕೊಳ್ಳೋದ್ರಲ್ಲಿ? ನಮ್ಮ ಅಹಂಕಾರವನ್ನು. ಸೊ ನನ್ನದೇ ನಡಿಬೇಕು ಅನ್ನೋ ಅಹಮ್ಮನ್ನು ಪಕ್ಕಕ್ಕೆ ಸರಿಸಿ ಜೀವನ ತುಂಬ ಸುಂದರವಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ತುಂಬ ಜನ ಹಸ್ಬೆಂಡ್ ವೈಫ್ ನೋಡ್ಕೊಳ್ಳಿ. ನೀವು ಯಾರೆಲ್ಲ ಜೆಂಟ್ಸ್ ನೋಡ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ, ಲೇಡೀಸ್ ನೋಡ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ, ಇನ್ನು ಮದುವೆ ಆಗದಿರೋರು ನೋಡ್ತಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ನೀವು ಹಿಂದಿನ ಎಪಿಸೋಡ್ ಪ್ಲಸ್ ಈ ಎಪಿಸೋಡ್ ಎರಡೂ ನೋಡಿಕೊಂಡು ಮದುವೆ ಆಗಿ. ಓಕೆ. ಸೊ ಇದಿಷ್ಟು ಕೂಡ ನಾವು ತಿಳ್ಕೊಬೇಕಾಗಿದೆ. ಇವತ್ತು ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ ಅಲ್ಲ, ಯಾವಾಗಲೂ ಖುಷಿಯಾಗಿರೋಣ. ಓಕೆ. ಊಟ ಆದಮೇಲೆ ಜಗಳ, ಊಟಕ್ಕೆ ಮುಂಚೆ ಜಗಳಕ್ಕಿಂತ ಖುಷಿಯಾಗಿರೋಣ. ಆ್ಯಂಡ್ ಏನಾದರೂ ಮಿಸ್ಕಮ್ಯುನಿಕೇಷನ್ ಆದರೆ ತುಂಬ ಜನ ಮಕ್ಕಳ ಮುಂದೆ ತೋರಿಸ್ಬಾರ್ದು ಅಂತಾರೆ. ಬಟ್ ತೊಂದರೆ ಇಲ್ಲ, ನಾವು ಕೂತ್ಕೊಂಡು ನನ್ನ ಮಗ 5 years ಇವಾಗ. ಫಾರ್ ಎಕ್ಸಾಂಪಲ್ ನನ್ನ ಹಸ್ಬೆಂಡಿಂದ ನನಗೇನೋ, ಈಗ ಅವರು ಒಂದೊಂದು ಟೈಮ್ ಏನು ಮಾಡ್ತಾರೆ, ಈಗ ಸಮ್ಟೈಮ್ಸ್ ಲೇಟಾಗಿ ಮನೆಗೆ ಬರ್ತಾರೆ. ಅವ್ರು ಊಟ ಮುಗಿಸಿ ಮೇಲೆ ಬರೋಕ್ಕೆ ರೂಮಿಗೆ ಬರೋಕ್ಕೆ ಲೇಟ್ ಆಗುತ್ತೆ.
ಸೊ ನಾನು ತುಂಬ ಸಲ ಲೈಕ್ ಮನೆಗೆ ನೀನು 10 ಗಂಟೆಗೆ ಬಂದರು, ರೂಮಿಗೆ ಬರೋಕ್ಕೆ 12 o'clock 1 o'clock ನಾವು ಮಲಗಿದ ಮೇಲೆ ಬರ್ತೀಯಾ, ನಂಗೆ ನೀನು ಬಂದಿರೋದೇ ಗೊತ್ತಿರಲ್ಲ, ಸ್ವಲ್ಪ ಬೇಗ ಬಾ, ಮನೆಗೆ ಬಂದ ತಕ್ಷಣ ಅಟ್ಲೀಸ್ಟ್ ಊಟ ಮುಗಿಸ್ಬಿಟ್ಟು ಮೇಲ್ ಬಾ, ಅವ್ರು ವಾಕ್ ಮಾಡ್ತಾ ಇರ್ತೀನಿ ಅಲ್ಲೇ ಬಂದು ಮಾಡು ಪರವಾಗಿಲ್ಲ, ಅಟ್ಲೀಸ್ಟ್ ಇಲ್ಲಿ ಇದ್ದಾರೆ ಅಂತ ಇರುತ್ತೆ ಅಂತ ನಾನು ಎಷ್ಟೊಂದು ಸಲ ಹೇಳಿದಾಗಲೂ ಅವ್ರಿಗೆ ಗೊತ್ತಾಗಿಲ್ಲ ಅಂದಾಗ ನಾನು ಏನು ಮಾಡ್ತೀನಿ, ನನ್ನ ಮಗನಿಗೆ ಅವ್ರು ಇಲ್ಲದೇ ಇದ್ದಾಗ ಹೇಳ್ಕೊಡಲ್ಲ, ಅವ್ರು ಇದ್ದಾಗಲೇ ಪಪ್ಪ ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಮೇಲ್ ಬರಲ್ಲ, ಬೇಗ ಬರೋಕ್ಕೆ ನೀನೇ ಹೇಳಬೇಕು ಇವಾಗ ಅವ್ರಿಗೆ, ಇದು ಕರೆಕ್ಟಾ ಅಂತ ಇಬ್ಬರು ಕೂತ್ಕೊಂಡು ಮಾತಾಡ್ತೀವಿ. ಆವಾಗ ಅವರು ಆಯಿತು ಇನ್ನು ಮುಂದೆ ನಾನು ಬೇಗ ಬರ್ತೀನಿ ಅಂತ ಅವ್ರು ಹೇಳ್ತಾರೆ. ಆಗ ಓಕೆ ಅಂತ ಇವನು ನೀವು ಬೇಗ ಬರಬೇಕು ಆಯಿತಾ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ ನಾನೇನು ಮಾಡ್ಬೋದು ಅವ್ರು ಬೇಗ ಬರಲಿಲ್ಲ ಅಂದರೆ, ನೀವು ಮಲ್ಕೊಳ್ಳಿ ಆರಾಮಾಗಿ ಅಂತ ಹೇಳ್ತಾನೆ. ಸೊ 5 ವರ್ಷದ ಮಗು ಆಗಿದ್ರೂ ಕೂಡ ನಮ್ಮಿಬ್ಬರ ಮಧ್ಯ ಏನು ಕಾನ್ಫ್ಲಿಕ್ಟ್ ನಡೀತಾ ಇದೆ ಅಥವಾ ಏನೇ ಚಿಕ್ಕದಾದ್ರೂ ಮಗು ಎದುರುಗಡೆ ಹಿಂಗೆ ಹೇಳ್ತಿದ್ದಾರೆ, ನೋಡು ಕಂದ ನಂಗೆ ಹಿಂಗೆ ಅನ್ನಿಸ್ತಾ ಇದೆ ಬೇಡ ಅಂತ, ಹಿಂಗೆ ಅವ್ರಿಗೆ ಬೇಡ ಅನ್ನಿಸ್ತಿದೆ, ನಾನು ಇದನ್ನು ಹೇಳ್ತಾ ಇದ್ದೀನಿ, ಈ ಥರ ನಾವು ಮಗುವನ್ನ ಕೂರಿಸ್ಕೊಂಡು ಡಿಸ್ಕಷನ್ ಮಾಡ್ತೀವಿ. ಸೊ ತಪ್ಪಿಸ್ಕೋಬೇಕು ಅಂತಲ್ಲ, ಮಗುಗೂ ಕೂಡ ಒಂದು ಮೆಚೂರಿಟಿ ಬರುತ್ತೆ, ನಾನು ಹೇಗೆ ನೋಡಬೇಕು. ಆವಾಗ ಮಗುಗೆ ಅಪ್ಪನೂ ಕೆಟ್ಟವರು ಅಮ್ಮನೂ ಕೆಟ್ಟವರು ಅಂತ ಅನಿಸಲ್ಲ, ಅವರಿಬ್ಬರಲ್ಲೂ ನೋಡುತ್ತೆ ಮಗು, ಅದರದ್ದೇ ಆದಂಥ ವ್ಯೂ ಪಾಯಿಂಟಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಲೈಫ್ನ, ಇಬ್ರಿಗೂ ಗೈಡ್ ಮಾಡುತ್ತೆ, ನೀವು ಇದನ್ನು ಮಾಡಿ ನೀವು ಇದನ್ನು ಮಾಡಿ ಅಂತ. ಆ್ಯಂಡ್ ಅದಕ್ಕೂ ಗೊತ್ತಾಗುತ್ತೆ ಹೇಗೆ ಡೀಲ್ ಮಾಡಬೇಕು ಅಂತ. ಓಕೆ, ಹಂಗಂತ ನಾವು ಜಗಳ ಆಡೋದು, ಕಿರ್ಚಾಡೋದು, ಕೂಗಾಡೋದು ಅಲ್ಲ ಮಗು ಎದುರುಗಡೆ, ಅಥವಾ ನಿನ್ನ ತಪ್ಪು ಅನ್ನೋದು ಅಲ್ಲ. ಕೂರಿಸ್ಕೊಂಡು ಇದಿಂಗಿದೆ ಇದಕ್ಕೇನು ಮಾಡಬೇಕು ಆ ಥರ ಇಬ್ಬರು ಕೂತ್ಕೊಂಡು ಮಾತಾಡಬೇಕು, ಮಗುಗೆ ಹೇಳಬೇಕು ನಾವು ಮಾತಾಡ್ತಾ ಇದ್ದೀವಿ, ಜಗಳ ಅಲ್ಲ ಇದು, ಸೊ ನೀನು ಏನಾದರೂ ಇದಕ್ಕೆ ಸಜೆಷನ್ ಕೊಡಬಹುದು ಅಂತ ಮಗು ಸಜೆಷನ್ ಕೂಡ ನಾವು ತಗೋಬೇಕಾಗುತ್ತೆ. ಸೊ ಎಷ್ಟೆಲ್ಲ ಡೀಪಾಗಿ ತಿಳ್ಕೊಳ್ಳೋದಿದೆ ಅಲ್ಲ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಸಂಬಂಧಗಳ ವರ್ಕ್ಶಾಪ್ ಬ್ಯೂಟಿಫುಲ್ ಆಗಿದೆ. ನಿಮ್ಮ ಸಂಬಂಧಗಳು, ನಾನು ಏನಕ್ಕೆ ನಿಮಗೆ ಸಂಬಂಧಗಳ ಕ್ಲಾಸ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವೆಲ್ಲ ಸ್ಟಕ್ ಆಗಿರೋದು 4 ಗೋಡೆ ಮಧ್ಯೆ ಇರೋ ಸಂಬಂಧಗಳಲ್ಲೇ. ಅದೇ ನಮ್ಮ ಎನರ್ಜಿನ ಡ್ರೈ ಮಾಡ್ತಾ ಇದೆ. ಸೊ ಹಣ ಸಂಪಾದನೆ ಮಾಡೋದ್ರಲ್ಲಿ, ಆರೋಗ್ಯದಲ್ಲಿ ನಾವು ಎಡುತ್ತಾ ಇದ್ದೀವಿ. ಬಿಕಾಸ್ ನನಗೆ ಗೊತ್ತು ಅದರ ಡ್ರಾಬ್ಯಾಕ್ ಏನಿದೆ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ಯಾರು ಕರ್ಮ ಕಳೆದಿರುತ್ತೆ, ಯಾರಿಗದು ಬೇಕಿರುತ್ತೆ, ಅವ್ರು ಕನೆಕ್ಟ್ ಆಗ್ತಾ ಇರ್ತಾರೆ. ಆ್ಯಂಡ್ ನೀವು ನಿರ್ಧಾರ ಮಾಡಿದ್ರೆ ಎಲ್ಲವೂ ಸಾಧ್ಯ. ನಿಮ್ಮ ಖುಷಿಯನ್ನು ಇಟ್ಕೊಳ್ಳೋದ್ರ ಜೊತೆಗೆ ಇನ್ನೂ ಸಾಕಷ್ಟು ಜನಕ್ಕೆ ಖುಷಿಯನ್ನು ನೀವು ಸ್ಪ್ರೆಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.